ಅದೆಂಥ ಬಿರುಗಾಳಿ ಬೀಸಿದ್ರು ಕೂಡ ನಾವಿಬ್ರು ಎಂದೆಂದಿಗೂ ಬೇರೆ ಆಗಲು ಸಾಧ್ಯವೇ ಇಲ್ಲ ರೀ. ವಿದ್ಯಾ, ಮಾನವನಿಗೆ ಎರಡು ಕಣ್ಣುಗಳಿದ್ದರೂ ಕೂಡ ಒಂದೊಂದು ಸಾರಿ ಸಂದರ್ಭಕ್ಕನುಗುಣವಾಗಿ ಆ ಕಣ್ಣುಗಳು ಕುರುಡಾಗಿ ವರ್ತಿಸುವುದು ಸಹಜ. ಆ ದೇವರು ಈ ದೇವನು ರೂಪಿಸಬೇಕಾದರೆ ಧ್ಯಾನದ ಕಣ್ಣು ಕೊಟ್ಟು ಕಳಿಸಿರುತ್ತಾರೆ. ಮಾನವ ಅದನ್ನು ಮರೆತು ಅಜ್ಞಾನದತ್ತ ತನ್ನ ಪಯಣ ನಡೆಸಿದ್ದಾನೆ. ಅನ್ಯಾಯದ ಮೆಟ್ಟಲನ್ನು ಹತ್ತುವುದು ಬಿಟ್ಟು ನ್ಯಾಯದ ಎಣೆ ಹತ್ತಿದರೆ ನಮ್ಮ ಜನ್ಮ ಸ್ವಾರ್ಥಕವಾಗುತ್ತದೆ. ಅದು ನಿಜನೇ. ಯಾಕೆಂದ್ರೆ ನೀತಿಯೇ ಕಣ್ಣು, ಪ್ರೀತಿಯೇ ಉಸಿರು ಎಂಬುದು ನನಗಿಂದು ಅರ್ಥವಾಯಿತು ರೀ. ನೋಡಿ, ನೀವು ಈ ರೀತಿ ಸಬ್ ಇನ್ಸ್ಪೆಕ್ಟರ್ ಆಗದೆ ಹೋಗಿದ್ರೆ, ಯಾವ್ದಾದ್ರು ಕಾಲೇಜು ಲೆಕ್ಚರ್ ಆಗಿದ್ರೆ ಒಳ್ಳೆ ನೀತಿ ಪಾಠವನ್ನೇ ಹೇಳ್ತಾ ಇದ್ರಿ ಅಲ್ವೇ? ವಿದ್ಯಾ, ಆರಕ್ಷಕ ಠಾಣೆಯಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಡ್ಯೂಟಿ ಮಾಡುತ್ತೇನೆ. ಮನೆಯಲ್ಲಿದ್ದಾಗ ನಿನಗೆ ಲೆಕ್ಚರ್ ಆಗಿ ತಿಳಿವಳಿಕೆ ಹೇಳ್ತೀನಿ. ಹಾಗೆ ಸ್ವಲ್ಪ ಟೈಮ್ ಸಿಕ್ಕಾಗ ಇಂಥ ಸುಂದರ ವನದಲ್ಲಿ ನಿನಗೆ ಪ್ರೇಮದ ಪಾಠ ಸಹ ಕಲಿಸ್ತೀನಿ. ಬಾರೆ ಹತ್ತಿರ. ಬಿಡ್ರಿ ಸಾಕು ಈ ನಿಮ್ಮ ಹುಡುಗಾಟಿಗೆ. ಅಲ್ಲರಿ, ಮನೆಯಲ್ಲಿ ನೀವು ಸಲುವಾಗಿ ಬೇಸತ್ತು ಇಲ್ಲಿ ಕರ್ಕೊಂಡು ಬಂದ್ರೆ ಇಲ್ಲಿನೂ ಶುರು ಮಾಡಿದಿರಲ್ಲ ಈ ನಿಮ್ಮ ಪ್ರೀತಿ ಪಾಠನ. ವಿದ್ಯಾ, ಸಂಜೆಯ ಸುಂದರನ ಬಾನು, ನಸುಕುನೆ ಸೂರ್ಯನ ಮಿನುಗು, ಬೆಳೆದಂಗಳ ಚಂದ್ರನ ಹೊಳಪು, ಆ ಪ್ರಕಾಶಿಸುವ ನಕ್ಷತ್ರಗಳ ಸೊಂಪು, ಸಪ್ತ ಸ್ವರ ರಾಗದಂತೆ ಸಂಗೀತ ನೀಡುವ ಆ ಹಕ್ಕಿ ಗಿಳಿ ಕೋಗಿಲಗಳ ಮಧುರಗಾನ, ದಣಿದು ಬಂದು ಪ್ರೇಮಿಗಳಿಗೆ ಪ್ರಣಯದಾಟಕ್ಕೆ ಚೈತನ್ಯ ರೂಪಿಸುವ ಆ ದುಂಬಿಗಳ ಸಾಲು, ಎಷ್ಟು ಅಣಿಸುವ ಸಾಲದು ಈ ನಿಸರ್ಗದ ಸುಂದರ ತಾಣ. ನಿಜ ರೀ ನಿಮ್ಮ ಮಾತು. ಕೋಗಿಲೆಗಳು ಹಾಡುತ್ತಿವೆ, ನವಿಲುಗಳು ನರ್ತಿಸುತ್ತಿವೆ. ಈ ತಂಪಾದ ಗಾಳಿ ನಮ್ಮಿಬ್ಬರ ಮೈ ಮನಕ್ಕೆ ಸೋಕ್ತು ಜೋಡಿ ಪಕ್ಷಿಗಳಂತೆ ನಾವಿಬ್ರು ಪ್ರಣಯದಕ್ಕೆ ಒಯ್ಯಲು ಒತ್ತಾಯಪೂರ್ವಕವಾಗಿ ನಮ್ಮನ್ನ ಆಹ್ವಾನ ಮಾಡ್ತಾ ಇದ್ದಾವೆ. ನಡೆಯಿರಿ, ಆ ಜೋಡಿ ಪಕ್ಷಿಗಳಂತೆ ನಾವು ಇಬ್ರು ಬಾನೆತ್ತರಕ್ಕೆ ಹಾರಿ ಹಾಡಿ ನಲಿದು ಕುಣಿಯೋಣ ಬನ್ರಿ. ಹಾಗಾದರೆ ಪ್ರೇಮದ ಗೀತೆ ಒಂದು ಹಾಡು ಚಿನ್ನ.